ನಾಚಿಕೆ ಬರೋದಿಲ್ವೇನ್ರಿ ನಿಮ್ಮ ಜನ್ಮಕ್ಕೆ? ಅಲ್ಲ, ಕೆಲಸ ಮಾಡುವ ಚೈತನ್ಯವಿಲ್ಲದೆ ದಿನಕ್ಕೆ 3 ಸಾರಿ ಊಟ ಮಾಡ್ತಿರಲ್ಲ, ಮೊದಲು ಕೆಲಸ ಮಾಡಿ ಆ ನಂತರ ಊಟ ಮಾಡಿದ್ರಂತೆ. ಅಮ್ಮ, ಮಹಾತಾಯಿ, ನೀನು ನನ್ನ ಸೊಸೆ ಅಲ್ಲಮ್ಮ. ನಾನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೆಂದು ತಿಳಿದು ಹೊಟ್ಟೆ ಹಸಿದಾಗ ಊಟ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಮ್ಮ, ಪುಣ್ಯ ಕಟ್ಟಿಕೊಳ್ಳು. ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆನಮ್ಮ, ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆನು ತಾಯಿ ಸುವರ್ಣ. ದಿನಕ್ಕೆ 3 ಸಾರಿ ಊಟ ಮಾಡ್ತೀರಾ, ಮತ್ತೆ ಹಸಿವಾದಾಗ ಊಟ ಕೊಟ್ಟು ಪುಣ್ಯ ಕಟ್ಕೋ ತಾಯಿ ಅಂತೀಯ. ಯಾರ ಮರ್ಯಾದೆ ತೆಗೆದು ಯಾರ ಮನೆ ಹಾಳು ಮಾಡ್ಬೇಕಂತಿದೀಯೋ? ಎಷ್ಟು ಹೊಡೆದ್ರು ಚರಮಿಲ್ಲದ ಮೈ ಇದು. ಸೋಗು ನೋಡಿ. ಅಯ್ಯೋ ದೇವರೇ, ಎಂತ ಕಷ್ಟ ಕೊಡುತ್ತಿರುವೆ ಅಮ್ಮ ಸುವರ್ಣ. ಕೈಗೆ ಬಂದ ತುತ್ತು ಬಾಯಿಗೆ ಬರದೆ ಮಧ್ಯವೇ ಹಾರಿ ಹೊಡೆದು ಬಿಟ್ಟೆ ಅಲ್ಲಮ್ಮ. ಮಾನವನು ಉಳ್ಳು ಜೀವಿಸುವ ಅನ್ನವನ್ನು ನೆಲ ಸಮಾನ ಮಾಡಿದೆ ಅಲ್ಲಮ್ಮ ತಾಯಿ ಸುವರ್ಣ. ಹಿಂದೆ ಹಸಿದ ಹೊಟ್ಟಿಗೆ ಕೈ ಎತ್ತಿ ಅನ್ನ ಹಾಕಿದ ಈ ಕರೆಗಳಿಂದ ನಿನ್ನ ಅಂಗಲ ಕೈ ಬೇಡವೇನಮ್ಮ. ತಾಯಿ ಸುವರ್ಣ, ನೀವು ಗಂಡ ಹೆಂಡಿರು ಇಬ್ಬರು ಉಂಡು ತೇಗಿ ಉಳಿದ ಎಂಜಲವನ್ನು ಉಳ್ಳಲಿಲ್ಲ ನೆಲ ಸಮಾನ ಮಾಡಿದೆಯಲ್ಲಮ್ಮ ತಾಯಿ. ಇಷ್ಟು ಮಾಡುವುದಕ್ಕಿಂತ ನೀವು ಉಳ್ಳು ಬಿಟ್ಟ ಅಲ್ಲದಲ್ಲಿ ತೊಟ್ಟು ವಿಷವನ್ನು ಹಾಕಿ ಕೊಟ್ಟರೆ ಅದನ್ನು ತಿಂದು ಸತ್ತು ಹೋಗುತ್ತಿದ್ದೇನಮ್ಮ. ಸಾಯುವುದಾದ್ರೆ ಎಲ್ಲಾದ್ರೂ ಸತ್ತು ಹೋಗು. ಇಲ್ಲಿ ಸತ್ತು ನಮ್ಮನ್ನು ಕಾರಾಗೃಹಕ್ಕೆ ಹೋಗುವಂತೆ ಮಾಡಬೇಡ. ನಿನಗೆ ಅಷ್ಟೊಂದು ಹೊಟ್ಟೆ ಹಸ್ತ್ರೆ ನಿನ್ನೆ ಮಾಡಿದ ಹಳಸಿದ ಅನ್ನ ಇದೆ, ಅದನ್ನೇ ತರ್ತೀನಿ ತಡೆ ತಿನ್ನುವಂತೆ. ನಿನ್ನದು ತಪ್ಪು ಯಾರದು ತಪ್ಪು ಬಡವನಾಗಿ ಹುಟ್ಟಿಸಿದ ಬ್ರಹ್ಮನ ತಪ್ಪು ನಿನ್ನದು ತಪ್ಪು
ತಿಂದು ಕೆಲಸ ಮಾಡು. ಹಳಸಿದ ಅನ್ನ ಇಲ್ಲ, ಬಿಸಿ ಬಿಸಿ ಅನ್ನ ಮಾಡಿ ತಂದು ಕೊಡ್ತೀನಿ. ತರ್ಲಾ? ಇದೇ ಹಳಸಿದ ಅಲ್ಲ ನಿನಗೆ ಸಿಗದೆ ಮುಂದಿಲ್ಲ ಒಂದು ದಿನ ನೀ ದುರ್ಬಲಕ್ಕೀಡಾಗುವೆ ಸುವರ್ಣ. ಅದು ನಿನಗೀಗ ತಿಳಿಯದು ಸುವರ್ಣ, ನಿನಗೀಗ ತಿಳಿಯದು. ಅಲ್ಲ, ಏನೋ ಹಸಿವಾಗಿದೆ ಹೋಗ್ಲಿ ಪಾಪ ಅಂತ ಕೊಟ್ರೆ ನನಗೆ. ಸುವರ್ಣ, ಅರ್ಜೆಂಟಾಗಿ ಬೆಂಗಳೂರಿಗೆ ಹೋಗಬೇಕಾಗಿದೆ. ನಾನು ಸ್ವಲ್ಪ ಬೂಟ್ ಪಾಲಿಶ್ ಮಾಡಿಸಿಕೊಂಡು ಬರ್ತೇನೆ, ಬೇಗ ಎಲ್ಲ ರೆಡಿ ಮಾಡಿ. ಅಯ್ಯೋ ಸಾಕು ಸುಮ್ಮನಿರಿ. ನೀವು ಬೆಂಗಳೂರಿಗೆ ಹೋಗ್ತಾ ಇದ್ದೀರಿ ಅಂದಾಗ ನೀವೇನು ಹೋಗೋ ಅವಶ್ಯಕತೆ ಇಲ್ಲ. ಹೇಗಿದ್ರು ಮಾವನವರು ಊಟ ಮುಗಿಸಿದ್ದಾರೆ, ಅವರೇ ಮುಗಿಸ್ಕೊಂಡು ಬೂಟ್ ಪಾಲಿಶ್ ಮಾಡ್ಕೊಂಡು ಬರ್ತಾರೆ. ಸುವರ್ಣ, ಏನು ಹೇಳ್ತಾ ಇದ್ದೀಯ? ತಂದೆ ಕೈಯಿಂದ ನಾನು ಬೂಟ್ ಪಾಲಿಶ್ ಮಾಡಿಸಬೇಕು. ಅವನ ಯಾವ ಸೀಮೆ ತಂದಿರಿ? ಅವನ ತಂದೆ ಅವನು ನೋಡ್ರಿ, ಅವ ಹೆಂಗದ ತಂದಿದ್ದಂಗದ. ಅವನೇನು ನನ್ನ ನಿನ್ನ ಲಗ್ನ ಸಮಯದಲ್ಲಿ ಎಷ್ಟೊಂದು ಉರಿದವರು ಇದೇ ನಿಮ್ಮ ತಂದೆಯವರಲ್ವೇ? ಹೇಳ್ರಿ, ಹೇಳ್ರಿ ಅಪ್ಪಾಜಿ. ಹೇಳ್ರಿ ನನ್ನ ಬಂಗಾರ. ಅಪ್ಪಾಜಿ, ನಿಮ್ಮ ಅಪ್ಪನ ಸೋಗ ನೋಡ್ರಿ, ನಿಮ್ಮ ಅಪ್ಪನ ಸೋಗ ನೋಡಂಗ ಆಗುವಲ್ದು ನನಗ. ಉರಿತೈತಿ. ಅಪ್ಪಾಜಿ, ಯಾರು? ಬೇಗ ಹೋಗಿ ಬೂಟ್ ಪಾಲಿಶ್ ಮಾಡಿಸಿಕೊಂಡು ಬಂದಿರಿ. ಯಾರು? ನಾನು ಬೂಟ್ ಪಾಲಿಶ್ ಮಾಡಿಸಿಕೊಂಡು ಬರಬೇಕೆ? ನೀನಲ್ದೆ ನಿಮ್ಮ ಅಪ್ಪ ಹೋಗ್ಬೇಕೇನು? ಹೋಗಂದ್ರೆ ಹೋಗ್ರಿ. ಹೋಗ್ತಿರುವತ್ ಮತ್ತೆ ಬೇಕು ಬಿಚ್ಕೊಡ್ರಿ, ಹೋಗ್ತಾರ. ಅಪ್ಪನೋ ಬೆಪ್ಪನೋ ಹೇಳಿದ ಕೆಲಸ ಅಷ್ಟೇ ಮಾಡಬೇಕು. ಮಾಡದಿದ್ದರೆ ಸಿಗುವ ಊಟವೂ ಸಿಗಕ್ಕಿಲ್ಲ. ಜೋಕೆ ಸುನೀಲ, ಊಟ ಪಾಲಿಸಿ ಮಾಡಿಸಿಕೊಂಡು ಬರುವಕ್ಕೆ ಇದೇನು ದೊಡ್ಡ ಕೆಲಸವಲ್ಲಪ್ಪ. ಹಿಂದೆ ಜಗಜ್ಯೋತಿ ಬಸವೇಶ್ವರನ ಸೀಮಾ ಪುರುಷರು ಮಾದರ ಅರಳೆಯನ ಮೈಚರ್ಮದ ಜೋಡುಗಳನ್ನೇ ಎಲೆಯ ಮೇಲೆ ಒತ್ತಲಂತೆ. ಆದರೆ ಮಗನಾದ ನಿನ್ನ ಬೂಟನ್ನು ಪಾಲಿಶ್ ಮಾಡಿಸಿಕೊಂಡು ಬರುವುದು ದೊಡ್ಡ ಕೆಲಸವಲ್ಲಪ್ಪ. ಬೂಟ್ ಪಾಲಿಶ್ ಮಾಡಿಸಿಕೊಂಡು ಬರುವಕ್ಕಿಂತ ಮೊದಲು ಒಂದು ಮಾತು ಹೇಳುತ್ತೇನೆ, ಹೇಳು. ಹೇಳ್ದೈತಿಯ ಗುಲಾಮನಾಗಿ ಸಣ್ಣ ಮಗನು ನನಗಿದ್ದಾನೆ ಎನ್ನುವುದಕ್ಕಿಂತ ಮಗನೇ ಇಲ್ಲ ಎನ್ನುವುದು ಎಷ್ಟು ಚೆನ್ನಾಗಿರುತ್ತಿತ್ತು. ಮುದಿಯ, ಅಪ್ಪನೋ ಬೆಪ್ಪನೋ ಹೆಂಡತಿಯ ಸೀರೆಯನ್ನಾದರೂ ಒಗಿತೇನೆ, ಹೆಂಡತಿಯ ಗುಲಾಮನಾಗಿ ಆದರೂ ಬಾಳುತ್ತೇನೆ. ಮೊದಲು ಹೇಳಿದಷ್ಟು ಕೆಲಸ ಮಾಡು. ಅದನ್ನು ಕೇಳಲು ನೀನ್ಯಾರು? ನಾನು ಯಾರೆಂದು ಎಷ್ಟು ಸರಳವಾಗಿ ಕೇಳುತ್ತಿದೆಯಲ್ಲೋ. ನಿನ್ನ ಹೆಂಡತಿಯ ಮೇಲಿನ ಪ್ರೇಮದ ಪೊರೆಯನ್ನು ಹರಿದು ಪ್ರೇಮಾಂಕಿತ ಕರುಣೆಯಿಂದ ನಿನ್ನ ಎದೆ ಮುಟ್ಟಿ ನೋಡಿಕೊರು. ಇದೇ ಮುದುಕರು ನಿನ್ನ ಹುಟ್ಟಿಸಲಿಕ್ಕೆ ಕಾರಣನಾದ ನಿನ್ನ ತಾಯಿಯ ಮಿಂಡಲಲ್ಲ ಗಂಡನೆಂದು ಗೊತ್ತಾಗುತ್ತದೆ ನಿನಗೆ. ನಾನು ಮನೆ ಬಿಟ್ಟು ಹೋಗಬೇಕೆಂದರೆ ನಾನು ಕಟ್ಟಿಸಿದ ಮನೆಯಿಂದ ಹೊರ
ಇರಲಿ, ಕೈಲಾದಷ್ಟು ಕೆಲಸ ಮಾಡಿ ಇಲ್ಲೇ ಅವರು ಹಾಕಿದ ಎಂಜಲ ಅನ್ನ ತಿಂದು ಇಲ್ಲೇ ಇರುತ್ತೇನೆ. ಆಡಿಸಿ ನೋಡು ಪೀಡಿಸಿ ನೋಡು ಮಾತ ಸಾಕು ಮಾಡು, ತಗೊಂಡ್ ನೋಡಿ ಅದನ್ನ. ಓಯ್ ತಗೋ ಅದನ್ನ. ಮನಸ್ಸಿಗೆ ಎಂದು ಶಾಂತಿ ದೊರಕದು. ಅಂತೂ ಪೀಡೆ ತೊಲಗ್ತು. ಎಷ್ಟೊತ್ತಿಗೆ ಹೋಗುತ್ತೋ ಅಂತ ಕಾಯ್ತಾ ಇದ್ದೆ. ನೋಡ್ರಿ ಅದನ್ನ ಹೆಂಗ್ ಮಾಡಿಟ್ಟಾನಂತ. ರೀ ಬರ್ರಿಲಿ ರೀ, ಬೆಂಗಳೂರಿಗೆ ಹೋದವ್ರು ಎಷ್ಟು ದಿವ್ಸಕ್ಕೆ ಬರ್ತೀರಿ ವಾಪಸ್ಸು? ಸದ್ಯ ಒಂದು 8-10 ದಿವಸಗಳಾಗ್ಬೋದು. ಬೇಗ ಬರಬಾರ್ದು. ಯಾಕೆ? ನೀವಿಲ್ಲ ಅಂದ್ರೆ ನನಗೆ ಹೊತ್ತೇ ಹೋಗಲ್ಲ ರೀ, ಅದಕ್ಕಾಗಿ ಬೇಗ ಬನ್ನಿ ಅಂತ ಹೇಳಿದೆ. ಓಹೋ ಹಾಗೇನಾ? ಹೌದು. ಆಯ್ತು, ನೀನು ಹೇಳಿದಂತಾನೇ ಮಾಡುತ್ತೇನೆ. ಹೋಗುವ ಮುನ್ನ ಏನಾದರೂ ಒಂದು ಸಂಭಾವನೆ ಏನ್ ಕೊಡ್ಬೇಕ್ರಿ ನಿಮಗೆ? ಬಹಳ ದಿವಸ ಆಯ್ತು, ಹೊತ್ತಾತ್ ಹೋಗ್ಬೇಕನ್ನಕತ್ತಾರ ಅವ್ರು. ಆದ್ರೂ ಬಹಳ ದಿವಸ ಹೋಗ್ತೀನಲ್ಲ, ಏನಾದರೂ ಒಂದು ಸಂಭಾವನೆ. ಪ್ರೇಯಸಿ ರೂಪಸಿ
ಸರಿ ತಗೊಂಡ್ ಬರ್ತೀನಿ, ಒಂದು ನಿಮಿಷ ರೀ. ಏನ್ರಿ ಅಲ್ಲ ತಗೊಳ್ಳಿ. ಬೆಂಗಳೂರು ಹೋಗ್ತಿರಲ್ಲ, ಅಲ್ಲಿ ನಿಮ್ಮ ಊಟದ ವ್ಯವಸ್ಥೆ ಏನು? ಎಂತ ವಿಚಾರ ಮಾಡಿರಿ ಇವೆಲ್ಲ? ದುಡ್ಡಿರುವಾಗ ಹೋಟೆಲ್ಗಳಿಲ್ಲವೇ? ಹಂಗಲ್ರಿ, ಹೋಟೆಲ್ ಊಟ ನಿಮ್ಮ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳಿದೆ ಅಷ್ಟೇ. ಅದ್ರ ಯಾಕೆ ಚಿಂತೆ ಮಾಡ್ತೀಯ? ಸರಿ ಬರ್ತೀನಿ, ಬಾಯ್, ಟಾಟಾ. ರೀ ಬೇಗ ಹೋಗಿ ಬೇಗ ಬನ್ನಿ. ನಾನೊಬ್ಬ ಹುಚ್ಚರು, ನೀವೆಲ್ಲ ಹುಚ್ಚರು. ನಾನೊಬ್ಬ ಹುಚ್ಚ. ಕಟ್ಟಿಗೆಯಿಂದ ನಿರ್ಮಿತವಾಗಿದೆ ಈ ಪ್ರಪಂಚ. ಕಲ್ಲಿನಿಂದ ಹೊಡೆಯಿಲ್ಲ, ಕಲ್ಲಿನಿಂದ ಪ್ರಪಂಚ ನಿರ್ಮಿತವಾಗಿದೆ ಈ ಪ್ರಪಂಚ. ಹುಚ್ಚ ತಮ್ಮಂದಿರನ್ನು ಜೋಪಾನ ಮಾಡಿ ಅವರಿಂದಲೇ ನನ್ನ ಹೆಂಡತಿ ಗರ್ಭವತಿ. ಹುಚ್ಚ, ನಾನೊಬ್ಬ ಹುಚ್ಚ. ಅಣ್ಣ ತಮ್ಮಂದಿರನ್ನು ಯಾರನ್ನು ನಂಬಬೇಡಿ, ಅವರೇ ನಮಗೆ ಹೃದಯಕ್ಕೆ ಚುಚ್ಚುವರು. ನಾನು ಹುಚ್ಚ. ತಾಯಿ ಭಾರತಾಂಬೆ, ನೀನು ಎಷ್ಟೊಂದು ವಿಶಾಲ ಹೃದಯದಳಮ್ಮ. ಅನ್ಯಾಯ ಅಧರ್ಮಗಳನ್ನೆಲ್ಲ ಹೊಟ್ಟೆಯಲ್ಲಿ ತುಂಬಿಕೊಂಡು ಎಷ್ಟು ಸೊರಗಿ ಹೋಗಿದೆಯಲ್ಲಮ್ಮ. ಸತ್ಯದಿಂದ ಇದ್ದ ನನಗೆ ಈ ಭಾರತಾಂಬೆಯನಿಗೆ ಕೊಟ್ಟಂತದ್ದು ಕಾಮುಕ ಎಂಬ ಬಿರುದು. ಅದು ಅಣ್ಣನ ಹೆಂಡತಿಯೊಂದಿಗೆ. ಹೌದು, ನನ್ನ ಅಣ್ಣನ ಹೆಂಡತಿಯೊಂದಿಗೆ ಪ್ರೀತಿಸಿಯಿಂದ ಇದ್ದದ್ದು ನಿಜಾನ? ಹಾಗಾದರೆ ನನ್ನ ಅತ್ತಿಗೆ ನನ್ನನ್ನು ಬಿಟ್ಟು ಎಲ್ಲಿಗೆ ಹೋದಳು? ಎಲ್ಲ ನಶ್ವರ, ಈ ಜಗವೆಲ್ಲ ನಶ್ವರ. ಹೇ ದೇವ, ನ್ಯಾಯ ನೀತಿ ಧರ್ಮವೆನ್ನೆಲ್ಲ ನಿನ್ನ ಹೊಟ್ಟೆಯಲ್ಲಿ ಭದ್ರವಾಗಿ ಇಟ್ಟುಕೊಂಡಿಯಲ್ಲ. ನಾ ಕುಡಿತೀನಿ, ನಾ ಕುಡಿತಾ ಇದ್ದೀನಿ. ನಾನು ಕಾಮುಕ. ನನಗೆ ಯಾರು ಇಲ್ಲ, ನನ್ನವರು ಅಂತ ಯಾರೂ ಇಲ್ಲ. ನಿನ್ನನ್ನು ಹೇ ದೇವ, ಈ ಬಾಟಲಿಯಿಂದ ನಿನ್ನ ಹೊಡಿತೀನಿ. ಹೇ ಅಪ್ಪಾರ, ಏನು ಮಾಡಕತ್ತೀರಿ ನೀವು? ತಿಳಿದವ್ರ ನೀವು ಹಿಂಗ ಹೋಗೋ ದಾರಿ ಒಳಗೆ ಕುಡ್ಕಂತ ಸಿಕ್ರೇಟ್ ಸೇಕೆ ಹಿಂಗ ಮಾಡಿದೆ ಅಂದ್ರೆ ಏನಾಗೈತ್ರಿ ನಿಮಗೇನು ಹುಚ್ಚಿಗಿಚ್ಚಿ ಹಿಡ್ದತೇನ್ರಿ ಅಪ್ಪಾರ? ಹೌದು, ನಾನು ಹುಚ್ಚ, ನಾನು ಕಾಮುಕ. ನಿಂಗಪ್ಪ ಇಲ್ಲಿಗೆ ಏಕೆ ಬಂದಪ್ಪ ನೀನು? ಅಲ್ರಿ, ನೀವು ಮನೆ ಬಿಟ್ಟು ಹೋಗಿಂತ್ರ ನಾವು ನಿಮ್ಮ ಮನೆ ಕೆಲಸವನ್ನು ಬಿಟ್ಟಿವಿ. ನಿಮ್ಮ ಅತ್ತಿಗೆಯರು ಹೆರಿಗೆ ಆಗಿ ಗಂಡು ಮಗುಗೆ ಜನ್ಮ ನೀಡಿದ್ದಾಳೆ. ನಿಮ್ಮನ್ನ ಕರೆಕೊಂಡು ಹೋಗಕ್ಕೆ ಬಂದಿದ್ದೇನೆ ಅಪ್ಪರ, ನಿಮ್ಮನ್ನ ಕರೆಕೊಂಡು ಹೋಗಕ್ಕೆ ಬಂದಿದ್ದೇನೆ. ನಮ್ಮ ಮೈದನ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಹಾತುರ್ಯಕತ್ತಿದ್ದಾರೆ ಅಪ್ಪರ, ಹಾತುರ್ಯಕತ್ತಿದ್ದಾರೆ. ನಿಂಗಪ್ಪ, ಇದು ನೀ ಹೇಳುತ್ತಿರುವುದು ನಿಜಾನಾ? ಅಲ್ರಿ ಅಪ್ಪರ, ನಾವು ಸುಳ್ಳು ಹೇಳಕ್ಕೆ ಸುಡುಗಾಡಿಸಿದ್ರನ್ರಿ, ನಿಜನ ಹೇಳಕತ್ತೇನ್ರಿ ಅಪ್ಪರ. ನಿಂಗಪ್ಪ,
ನಿನ್ನ ನನ್ನ ಪಾಲಿಗೆ ದೇವರಾಗಿ ಬಂದೆಯಪ್ಪ, ದೇವರಾಗಿ ಬಂದೆ. ಅಪ್ಪರ ನಮ್ಮ ಮನ್ಯಾಗ ಅದಾರ ಬರ್ರಿ.